ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾಳೆ ಮಹಾಶಿವರಾತ್ರಿ. ಮನೆಯಲ್ಲಿಯೇ ಶಿವನ ಪೂಜೆನ ನಾವು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾಳೆ ಫೆಬ್ರವರಿ 15 ಮಹಾಶಿವರಾತ್ರಿ ಹಬ್ಬ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುವ ಶಿವರಾತ್ರಿಯು ಪಾಪಗಳನ್ನು ಕಳೆದು ಪುಣ್ಯ ನೀಡುವ ಹಬ್ಬವಾಗಿದೆ. ಶಿವಪುರಾಣದ ಪ್ರಕಾರ ಈ ದಿನ ಭಕ್ತರು ಭಕ್ತಿಯಿಂದ ಪೂಜೆ ಮಾಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಎಂಬುದು ನಂಬಿಕೆಯಾಗಿದೆ. ಈ ಬಾರಿ ಮಹಾಶಿವರಾತ್ರಿ ಭಾನುವಾರ ಬಂದಿದ್ದು, ಅಂದು ಚಂದ್ರ ಸೌರ ಮಹಾಶಿವರಾತ್ರಿ ರಾತ್ರಿ 8:37 ಪ್ರಾರಂಭವಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯ ನಿರ್ದಿಷ್ಟ ಅವಧಿಯಲ್ಲಿ ಶಿವರಾತ್ರಿ ಆಚರಣೆ ಮಾಡಬಹುದು. ಆ ದಿನ ಈಶ್ವರನ ಪೂಜೆ ಮಾಡಿ ಉಪವಾಸ ಇದ್ದು ಜಾಗರಣೆ ಮಾಡಬೇಕು. ಮನೆಯಲ್ಲಿಯೇ ಶಿವನ ಪೂಜೆ ಹೇಗೆ ಮಾಡುವುದು ಎಂಬುದನ್ನು ನೋಡುವುದಾದರೆ, ಮೊದಲು ಶಿವರಾತ್ರಿಯ ದಿನ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಬೇಕು. ಇಡೀ ದಿನ ಉಪವಾಸವಿದ್ದು ಮರುದಿನ ಬೆಳಿಗ್ಗೆ ಉಪವಾಸ ಮುರಿಯಬೇಕು. ಆ ದಿನ ಉಪವಾಸ ಇರುವವರು ಹಣ್ಣುಗಳನ್ನು ಮಾತ್ರ ಸೇವಿಸಬೇಕು. ರಾತ್ರಿ ಇಡೀ ನಿದ್ದೆ ಮಾಡದೆ ಶಿವ ಧ್ಯಾನ ಮಾಡುತ್ತಾ ಜಾಗರಣೆ ಮಾಡಬೇಕು. ರಾತ್ರಿ 9:35ರಿಂದ ಬೆಳಗಿನ ಸೂರ್ಯ ಉದಯ ಆಗುವವರೆಗೂ ಜಾಗರಣೆ ಮಾಡಿದರೆ ಶಿವನ ಸಂಪೂರ್ಣ ಆಶೀರ್ವಾದ ಲಭಿಸುತ್ತದೆ ಎಂಬುದು ನಂಬಿಕೆ. ವಿಶೇಷವಾಗಿ ಅಂದು ಸ್ನಾನದ ವೇಳೆ ತಲೆಗೆ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ಳುವುದು ಹಾಗೂ ನೀರಿಗೆ ಉತ್ತರಾಣಿ ಕಡ್ಡಿಯನ್ನು ಹಾಕುವುದು ರೂಢಿಯಾಗಿದೆ. ಶಿವರಾತ್ರಿಯ ದಿನದಂದು ಈ ಕೆಲಸಗಳನ್ನು ಮಾಡಬಾರದು. ಈ ದಿನದಂದು ಬದನೆಕಾಯಿ ಮತ್ತು ಪಡವಲಕಾಯಿಯನ್ನು ಉಪಯೋಗಿಸಬಾರದು. ಯಾವುದೇ ಕಾರಣಕ್ಕೂ ಮದ್ಯ ಮಾಂಸಾಹಾರಗಳನ್ನು ಸೇವಿಸಬಾರದು. ಶಿವರಾತ್ರಿಯ ಜಾಗರಣೆ ಸಮಯದಲ್ಲಿ ಪಾನ್, ಗುಟ್ಕಾ, ಹೊಗೆಸೊಪ್ಪು, ಸಿಗರೇಟ್ ಇಂತಹವುಗಳಿಂದ ದೂರ ಇರಬೇಕು. ಪೂಜೆ ಮಾಡುವ ವಿಧಾನ: ಶಿವಲಿಂಗ ಅಥವಾ ಶಿವನ ಫೋಟೋಗೆ ಶ್ರೀಗಂಧ, ಕುಂಕುಮ, ಹೂಗಳಿಂದ ಅಲಂಕರಿಸಿ ದೀಪ ಹಚ್ಚಿ ಮಹಾಶಿವರಾತ್ರಿಯಂದು ವ್ರತಂಕರಿಸೆ ಎಂದು ಸಂಕಲ್ಪ ಮಾಡಿ ಶಿವಲಿಂಗಕ್ಕೆ ಪಂಚಾಮೃತ ಮತ್ತು ನೀರಿನಿಂದ ಅಭಿಷೇಕ ಮಾಡಿ ಈ ವೇಳೆ ಓಂ ನಮಃ ಶಿವಾಯ ಎಂದು ಜಪಿಸಬೇಕು. ಬಿಲ್ವಪತ್ರೆಯನ್ನು ಶಿವನಿಗೆ ಅರ್ಪಿಸಿ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಎಂದು ಮಂತ್ರವನ್ನು ಪಠಿಸಬೇಕು. ಹಣ್ಣು ಮತ್ತು ತಾಂಬೂಲವನ್ನು ಶಿವನಿಗೆ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಬೆಳಗಬೇಕು. ಶಿವರಾತ್ರಿಯಂದು ಶಿವ ಪಂಚಾಕ್ಷರಿ ಮಂತ್ರಗಳನ್ನು ಪಠಿಸಬೇಕು. ಓಂ ನಮಃ ಶಿವಾಯ ಎಂಬುದನ್ನು 108 ಬಾರಿ ಜಪಿಸಬೇಕು. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು. ಈ ರೀತಿ ಮಹಾಶಿವರಾತ್ರಿಯನ್ನು ಆಚರಿಸಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.